ವಿಪಕ್ಷ ಸ್ಥಾನವನ್ನ ಉಳಿಸಿಕೊಳ್ಳೋದಕ್ಕೆ ಆರ್ ಅಶೋಕ್ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ದೆಹಲಿಯಲ್ಲಿ ಒಕ್ಕಲಿಗ ನಾಯಕರ ಮಹತ್ವದ ಭೇಟಿಯಾಗಿದೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಕೂಡ ಭೇಟಿಯಾಗಿದ್ದಾರೆ ಆರ್ ಅಶೋಕ್. ಅಶೋಕ್ಗೆ ವಿ ಸೋಮಣ್ಣ, ಡಾಕ್ಟರ್ ಸುಧಾಕರ್ ಕೂಡ ಸಾಥ್ ಕೊಟ್ಟಿದ್ದಾರೆ. ನಿನ್ನೆ ಧರ್ಮೇಂದ್ರ ಪ್ರಧಾನ್ ಭೇಟಿ ಮಾಡಿದಂತಹ ವಿಪಕ್ಷ ನಾಯಕ ಆರ್ ಅಶೋಕ್ ಇವತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಭೇಟಿಗೆ ಸಮಯ ಕೂಡ ಫಿಕ್ಸ್ ಆಗಿದೆ. ಕುತೂಹಲವನ್ನ ಮೂಡಿಸ್ತಾ ಇರುವಂತಹ ಆರ್ ಅಶೋಕ್ ಕೇಂದ್ರ ನಾಯಕರ ಭೇಟಿ ವಿಪಕ್ಷ ಸ್ಥಾನವನ್ನ ಉಳಿಸಿಕೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆರ್ ಅಶೋಕ್ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿರೋದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಮತ್ತೊಂದು ಕಡೆ ದಲಿತರನ್ನ ನಮ್ಮ ಕಡೆ ಎಳ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಹೈಕಮಾಂಡ್ನ ನಾಯಕರು ಮತ್ತೆ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ಬಿಜೆಪಿಯಲ್ಲಿ ಇದೀಗ ಈ ವಿಪಕ್ಷ ನಾಯಕ ಸ್ಥಾನ ಏನಿದೆ, ಒಂದು ಕಡೆ ಅವರನ್ನ ಕೆಳಗಿಳಿಸಿ ಬೇರೆಯವರನ್ನ ನೇಮಕ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳು ಮಾತುಕತೆಗಳು ಕೂಡ ಆಗ್ತಾ ಇದೆ. ದಲಿತ ನಾಯಕರಿಗೆ ವಿಪಕ್ಷ ಸ್ಥಾನವನ್ನ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಮಾತುಕತೆಗಳು ಕೂಡ ಆಗ್ತಾ ಇದೆ. ಇದಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಸಲಹೆಯನ್ನ ಕೂಡ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಬಸವ ಅವರು ಕೂಡ ಒಂದ್ ಕಡೆ ಮಾತುಗಳನ್ನ ಕೂಡ ಆಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆ ದಲಿತ ಸಮುದಾಯದವರನ್ನ ನೀವು ಕಡೆಗಣಿಸ್ತಾ ಇದ್ದೀರಿ, ಇದನ್ನ ಎನ್ಕ್ಯಾಶ್ ಮಾಡಿಕೊಳ್ಬೇಕು ಅನ್ನುವಂತಹ ಮಾತುಗಳನ್ನ ಆಡಿದ್ರು. ಇದರ ಬೆನ್ನಲ್ಲೇ ಇದೀಗ ನೆನೆಯಷ್ಟೇ ಮಹತ್ವದ ಭೇಟಿಯಾಗಿದೆ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದಾರೆ ಧರ್ಮೇಂದ್ರ ಪ್ರಧಾನ್ ಅವರನ್ನ. ಇವತ್ತು ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರ ಭೇಟಿಗೆ ಸಮಯ ಕೂಡ ಫಿಕ್ಸ್ ಆಗಿದೆ. ಸೊ ಹಾಗಾಗಿ ಇವತ್ತು ಮಾತುಕತೆಯನ್ನ ಆಡಿಕೊಂಡು ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಸಮಯ ಫಿಕ್ಸ್ ಆಗಿದೆ, ಆದರೆ ಎಷ್ಟು ಗಂಟೆಗೆ ಏನು ಅನ್ನೋದು ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕಾಗಿದೆ. ಆರ್ ಅಶೋಕ್ ಅವರು ಕೂಡ ಒಂದ್ ಕಡೆ ಈ ಯತ್ನಾಳ್ ಬಣದ ಜೊತೆ ಗುರುತಿಸ್ಕೊಂಡ್ರು. ಯತ್ನಾಳ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಡೈರೆಕ್ಟ್ ಆಗಿ ಮಾತನಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಆ ಬಣಕ್ಕೆ ಸಾಥ್ ಕೊಡುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಎಷ್ಟೋ ಬಾರಿ ವಿಜಯೇಂದ್ರ ಅವರ ಜೊತೆ ಕೈ ಜೋಡಿಸೋದನ್ನು ಕೂಡ ಅವರು ಹಿನ್ನಡೆಯನ್ನ ಕೂಡ ಅನುಭವಿಸಿದ್ರು ಕೂಡ ಹೌದು. ಗತಾಯವಾಗಿ ವಿಜಯೇಂದ್ರ ಮತ್ತೆ ಆರ್ ಅಶೋಕ್ ಅವರು ಕೂಡ ಒಗ್ಗಟ್ಟಾಗಿ ಹೋಗೋದು ಕಷ್ಟ ಸಾಧ್ಯ ಅನ್ನೋದು ಪದೇ ಪದೇ ಪ್ರೂವ್ ಆಗ್ತಾ